ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಂದ್ರೆ RSS ಅನ್ನ ಪ್ರಶ್ನೆ ಮಾಡ್ತಿರೋ ಸಮಸ್ಯೆ ಅಲ್ಲ, ಬರೀ RSS ನ ಪ್ರಶ್ನೆ ಮಾಡ್ತಾರೆ ನನಗೆ ಸಮಸ್ಯೆ ಅನ್ಸುತ್ತೆ. ಯಾವುದೇ ಸಂಸ್ಥೆ ಇರ್ಬೋದು, ಅದು 100 ವರ್ಷದ ಸಂಸ್ಥೆ ಇರ್ಬೋದು, ಅದು ಹೊಸ ಸಂಸ್ಥೆ ಇರ್ಬೋದು, ಅದು ಒಂದು ಪಾರದರ್ಶಕವಾಗಿ ಅದು ರಿಜಿಸ್ಟರ್ ಆಗೋದು ಒಳ್ಳೆಯದೇ. ನನಗೆ ಅದ ಪ್ರಕಾರ ಅದು ಒಳ್ಳೆಯದೇ. ಸಮಾಜ ಸೇವೆ ಮಾಡಲಿ, ಮುಂದುವರಿಸಲಿ, ಒಳ್ಳೆ ಕೆಲಸ ಮಾಡಲಿ. ಅದು ಆರ್ಥಿಕವಾದ ಹಣಕಾಸಿನ ವಿಚಾರನೂ ಕೂಡ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಇರಬೇಕು, ಅದು ಕೂಡ ಮುಖ್ಯನೇ. ನನಗೆ ಏನು ಸಮಸ್ಯೆ ಅನಿಸುತ್ತೆ ಅಂದರೆ RSS ಅನ್ನ ಪ್ರಶ್ನೆ ಮಾಡ್ತಿರೋ ಸಮಸ್ಯೆ ಅಲ್ಲ, ಬರೀ RSS ನ ಪ್ರಶ್ನೆ ಮಾಡ್ತಾರೆ ನನಗೆ ಸಮಸ್ಯೆ ಅನಿಸುತ್ತೆ. ನೀವು ಇನ್ಯಾವ ಎಷ್ಟು ಒಂದು ರೀತಿ ಈ ಕಾರ್ಪೊರೇಟ್ ಕಂಪನಿಗಳು ಎಷ್ಟು ಲೂಟಿ ಮಾಡ್ತಾ ಇದ್ದಾರೆ, ಎಷ್ಟು ಒಂದು ರೀತಿ ಈ ರಿಯಲ್ ಎಸ್ಟೇಟ್ ಮೈನಿಂಗ್ ಮಾಫಿಯಾಗಳು, ರಿಯಲ್ ಎಸ್ಟೇಟ್ ಮಾಫಿಯಾಗಳು ಎಷ್ಟು ಕೊಳ್ಳೆ ಹೊಡಿತಾ ಇದ್ದಾರೆ, ಅದನ್ನು ಯಾವುದೋ ಕಾರಣಕ್ಕೂ ಪ್ರಶ್ನೆ ಮಾಡದೆ ಅವ್ರ ಮೇಲೆ ಒಂದು ರೀತಿ ಕಡಿವಾಣ ಹಾಕ್ತೆ ನೀವು ಒಂದು ಸೆಲೆಕ್ಟಿವ್ ಆಗಿ ನೀವು ಒಂದು ಸಂಸ್ಥೆನ ಟಾರ್ಗೆಟ್ ಮಾಡ್ತೀರಾ ಅಂದರೆ ಅದೆಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಬರುತ್ತೆ. ಸರ್, ಇಷ್ಟು ದಿನ ನೋಡಬೇಕು, ನನಗೆ ಅದನ್ನ ಏನು ಡೀಟೇಲ್ಸ್ ಇದೆ ಗೊತ್ತಿಲ್ಲ. ನನಗೆ ಜ್ಞಾಪಕ ಇದೆ, 1 ವರ್ಷದ ಹಿಂದೆ ಅವರು ಅದನ್ನು ಒಂದು ಪಬ್ಲಿಕ್ ಸ್ಪೇಸಸ್ನಲ್ಲಿ ಅವನ್ನ ಒಂದು ರೀತಿ ಬ್ಯಾನ್ ಮಾಡಬೇಕು ಅಂತ ಅಥವಾ ನಿಷೇಧ ಮಾಡಬೇಕು ಅಂತ ಕ್ಲಿಯರಾಗಿ ಬರೆದಿದ್ದು. ಅದು ಭಾಳ ವಿರೋಧ ಬಂತು, ಅದು ಕೋರ್ಟ್ನಲ್ಲೂ ವಿರೋಧ ಆಯಿತು. ಅದು ನಾವು ಹೇಳಿದ್ವಿ, ನೋಡಿ ನಾವು RSSನ ಸಿದ್ಧಾಂತನ ಒಪ್ಪಲ್ಲ, ಅವ್ರ ಸಿದ್ಧಾಂತ ಬೇರೆ, ನಮ್ಮ ಸಿದ್ಧಾಂತ ಬೇರೆ. ಆದರೆ ಅವರ ವಿಚಾರನ ಮಂಡನೆ ಮಾಡೋ ಹಕ್ಕನ್ನು, ಅಭಿವ್ಯಕ್ತಿ ಸ್ವಾತಂತ್ರ್ಯನ ಸಂವಿಧಾನದಲ್ಲಿರೋದು ನಾವು ಎತ್ತಿ ಹಿಡಿತೀವಿ. ಸೊ ಈ ಕಾಂಗ್ರೆಸ್ ಪಕ್ಷ ಏನು ಮಾಡುತ್ತೆ ಎಷ್ಟೋ ಸಲ ಅಂದರೆ ಸಂವಿಧಾನ ಅಂತ ಜೈವಿಂದ ತೆಗೆದು ತೋರಿಸಿ ನಿಜ ಹೇಳಬೇಕಂದ್ರೆ ಹಿಂದೆಯಿಂದ ಉಲ್ಲಂಘನೆ ಮಾಡ್ತಾ ಬರುತ್ತೆ. BJP ನೇರವಾಗಿ ಸಂವಿಧಾನ ಉಲ್ಲಂಘನೆ ಮಾಡ್ತಾರೆ. ಇವರಿಂದ ಏನೂ ವ್ಯತ್ಯಾಸ ಇಲ್ಲ. ಸಂವಿಧಾನ ಎತ್ತಿ ಹಿಡಿತಿರೋರು ಯಾರಾದರೂ ಇದ್ದರೆ ಅದು ನಮ್ಮಂಥ ಸಮಾಜ ಸಮಾನತಾವಾದಿಗಳು ಮಾತ್ರ. ಸೊ ನಾವು ಸಂವಿಧಾನ ಎತ್ತಿ ಹಿಡಿದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎತ್ತಿ ಹಿಡಿಬೇಕು. ಆ ವಿಚಾರನ ನಿಮ್ಗೆ ನಿಜವಾದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನು ಅಂದರೆ ನಿಮ್ಗೆ ಒಪ್ಪೋ ವಿಚಾರಗಳು ಪ್ರಸ್ತಾಪ ಮಾಡಿದಾಗಲ್ಲ, ನೀವು ಸೈದ್ಧಾಂತಿಕವಾಗಿ ಒಪ್ಪದೇ ಇರೋ ವಿಚಾರನೂ ಕೂಡ ನೀವು ಸಹಿಸ್ಕೊಳ್ಳೋದು, ಅದನ್ನು ಕೂಡ ಅವರ ಹಕ್ಕನ್ನು ಉಳಿಸ್ಕೊಳ್ಳೋದೇ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅದನ್ನು ಹೋಮ್ ಮಿನಿಸ್ಟರ್ ಆಗಿರೋರು ಆ ಒಂದು ಅಧಿಕಾರ ಜಾಸ್ತಿ ಇದ್ದಷ್ಟು ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸೊ ಆ ಅಧಿಕಾರ ಜೊತೆ ಜವಾಬ್ದಾರಿಯಿಂದ ಅವರು ಅದನ್ನು ಮುಂದುವರಿಸಲಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ.